ಸ್ಮಿತಾ, ಬೀದರ್ ಆಯ್ತು, ಕಲಬುರಗಿ ಆಯ್ತು, ಬೆಳಗಾವಿ ಆಯ್ತು, ಈಗ ಕೋಲಾರದ ಕಡೆ ಹೋಗೋಣ. ಮುಂಚೆ ದೇವತ್ ನನಗೊಂದು ಕ್ಯೂರಿಯಾಸಿಟಿ, ಗಣಪತಿ ಹಬ್ಬ ಅಂದ್ರೆ ಯಾವ್ಯಾವ ತಿಂಡಿ ನೆನಪಾಗುತ್ತೆ ನಿಮ್ಗೆ ಅಂತ? ನನಗಂತೂ ಕಾಯಿ ಕಡುಬು ಅಂದ್ರೆ ಬಹಳ ಇಷ್ಟ. ಮೋದಕ, ಹಾಗೆ ಕರ್ಗಡ್ಬು, ಚಕ್ಲಿ ಅವೆಲ್ಲ ಇಟ್ಟು, ಪುರಿ ಉಂಡೆ ಇದೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಗಣಪ ತೃಪ್ತನಾಗ್ತಾನಂತೆ ಅಂತ ಹೇಳಿ. ಕೋಲಾರದಲ್ಲಿ ಗಣಪನಿಗೆ ಅತ್ಯಂತ ಪ್ರಿಯವಾದ ಒಂದು ತಿನಿಸಿನಿಂದಾನೇ ಅಲಂಕಾರ ಮಾಡಿದ್ದಾರೆ, ಗಣಪತಿನೇ ಮಾಡ್ಬಿಟ್ಟಿದ್ದಾರೆ ಅಂತ. ಬಹುಶಃ ಮುಂದಿನ ಸ್ಟೋರಿ ಅದು ಅಂತ ಅಲ್ವಾ ದೇವತ್? ಎಸ್, ಕೋಲಾರದ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಕರಿಗಡುಬುವಿನಲ್ಲಿ ಗಣೇಶ ಅರಳಿದ್ದಾನೆ. ಕೋಲಾರಮ್ಮ ದೇವಾಲಯದ ಪಕ್ಕದಲ್ಲಿರುವಂತಹ ದೇವಾಲಯದಲ್ಲಿ ಸುಮಾರು 10,001 ಕರಿಗಡುಬನ್ನು ಬಳಸಿ ಗಣೇಶನನ್ನು ತಯಾರಿ ಮಾಡಿದ್ದಾರಂತೆ. ಸುಮಾರು 15 ಅಡಿ ಎತ್ತರದ ಕರಿಗಡುಬು ಗಣೇಶ ಸಿದ್ಧ ಆಗಿದ್ದು, ಗಣೇಶನನ್ನು ನೋಡೋದಕ್ಕೆ ಭಕ್ತರ ದಂಡೇ ಹರಿದು ಬರ್ತಾ ಇದೆ. ನೋಡೋಣ ಈ ಸಂಬಂಧಪಟ್ಟಂತೆ ಒಂದು ವರದಿ. ವಿಘ್ನ ನಿವಾರಕ ಗಣಪತಿಯ ಹಬ್ಬವನ್ನು ಇವತ್ತು ಎಲ್ಲೆಡೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾರಂಥದ್ದು. ಅದ್ರೂ ಸಹ ಕೋಲಾರದಲ್ಲೂ ಸಹ ಏನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾರಂಥದ್ದು. ನಾನು ಇವತ್ತು ಕೋಲಾರದ ಏನು ಮಹಾಲಕ್ಷ್ಮಿ ಸಂಕಟಹರಣ ಗಣಪತಿ ದೇವಾಲಯದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ಗಣಪತಿ ದೇವಾಲಯ. ಇಲ್ಲಿ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾರಂಥದ್ದು. ಈ ವರ್ಷವೂ ಸಹ ಸುಮಾರು 10,001 ಏನು ಕರಿಕಡುಬಿನಲ್ಲಿ ಇವತ್ತು ವಿಶೇಷವಾದಂತಹ ಗಣಪತಿ ಆಕಾರವನ್ನು ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು. ದೃಶ್ಯ ನೋಡೋದಾದರೆ ಇದು ಸುಮಾರು 10,001 ಏನು ಕರಿಕಡುಬಿನಲ್ಲಿ ಗಣಪತಿ ಆಕಾರವನ್ನು ಮಾಡಲಿ ಗಣಪತಿ ಆಕಾರವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಸುಮಾರು ಬೆಳಗ್ಗೆಯಿಂದಲೂ ಸಹ ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾರಂಥದ್ದು. ಪ್ರಮುಖವಾಗಿ ಸಹ ಇಲ್ಲಿ ಏನು ಗಣಪತಿ ಹಬ್ಬದೊಂದು ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗುತ್ತೆ. ಕಳೆದ ಬಾರಿ ಏನು ಬಾಳೆ ಹಣ್ಣಿನಲ್ಲಿ ಏನು ಗಣಪತಿಯನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಏನು ರುದ್ರಾಕ್ಷಿ ಗಣಪತಿ, ಇದೇ ರೀತಿ ಎಲ್ಲ ರೀತಿಯಂತಾದಂಥ ಗಣಪತಿಯನ್ನು ಪ್ರತಿ ವರ್ಷ ಇಲ್ಲಿ ಏನು ಪ್ರತಿಷ್ಠಾಪನೆ ಮಾಡಲಾಗ್ತಾರಂಥದ್ದು. ಈ ವರ್ಷವೂ ಸಹ ಸುಮಾರು 10,001 ಏನು ಕರಿಕಡುಬಿನಲ್ಲಿ ಇವತ್ತು ಏನು ಗಣಪತಿಯ ಆಕಾರವನ್ನು ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು. ಇಲ್ಲಿ ಬೆಳಗ್ಗೆಯಿಂದಲೂ ಸಹ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಮೂಲ ಗಣಪತಿ ಇರುವಂಥದ್ದು. ಅದರ ಜೊತೆಗೆ ಪಕ್ಕದಲ್ಲಿ ಏನು ಸುಬ್ರಹ್ಮಣ್ಯ ಸ್ವಾಮಿ ಸಹ ಇರುವಂಥದ್ದು. ಇಲ್ಲಿ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಪ್ರತಿ ವರ್ಷ ಸಹ ಏನು ಮಹಾಲಕ್ಷ್ಮಿ ಸಂಕಟಹರಣ ದೇವಾಲಯದಲ್ಲಿ ವಿಶೇಷವಾದಂತಹ ಏನು ಪೂಜೆಯನ್ನು ಮಾಡೋ ಜೊತೆಗೆ ಇಲ್ಲಿ ಭಕ್ತಾದಿಗಳಿಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಏನು ಪ್ರಸಾದ ಮತ್ತು ಏನು ತೀರ್ಥ ವಿನಿಯೋಗವನ್ನು ಸಹ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಕೋಲಾರದ ಕೋಟೆ ಭಾಗದಲ್ಲಿರುವಂತಹ ಏನು ನೂರಾರು ಭಕ್ತರು ಇವತ್ತು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂಥದ್ದು ಒಂದು ರೀತಿಯ ವಿಶೇಷ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಿಂದ ಸೀದಾ ಹೋಗೋಣ ಹಾಸನಕ್ಕೆ. ನಮ್ಮ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಹಾಸನ ಇತ್ತೀಚೆಗೆ ಬರೀ ಕೆಟ್ಟ ಸುದ್ದಿಗೇನೆ ಹೆಚ್ಚು ಸದ್ದು ಮಾಡ್ತು ಅಂತ ಹೇಳಿ, ಇವತ್ತು ಅದನ್ನೆಲ್ಲವನ್ನ ಕೂಡ ಮರೆತು ಜನ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದಾರೆ. ಏನು ವಿಶೇಷ ಹಾಸನದಲ್ಲಿ ಗಣಪತಿ ಹಬ್ಬ ಅಂದ್ರೆ? ಎಲ್ಲಿ ಯಾವ ರೀತಿಯಾದ ವಿಶೇಷವಾದ ಗಣಪತಿ ಪ್ರತಿಷ್ಠಾಪನೆ ಆಗಿದೆ ವಿವರಿಸ್ತಾ ಹೋಗೋದಾದ್ರೆ ಖುಷ್ವಂತ್? ಸ್ಮಿತಾ, ಹಾಸನದಲ್ಲೂ ಕೂಡ ಗಣಪತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಾನೀಗ ಹಾಸನದ ಕಲಾಕ್ಷೇತ್ರದಲ್ಲಿ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ 15 ವರ್ಷದಿಂದ RSS ವತಿಯಿಂದ ಪಾಂಚಜನ್ಯ ಗಣಪತಿಯನ್ನು ಕೂರಿಸುವಂಥದ್ದು ನೋಡ್ಬೋದು. ಸುಮಾರು ಈ ಮಣ್ಣಿನ ಗಣಪತಿಯಿಂದ 15 ವರ್ಷದಿಂದ ಕೇವಲ ಶಾಸ್ತ್ರೋಕ್ತವಾಗಿ ಮಣ್ಣಿನಿಂದಲೇ ಗಣಪತಿಯನ್ನು ಮಾಡೋದು. ಸುಮಾರು 7 ಅಡಿಗಳಷ್ಟು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಒಂದು ಗಣಪತಿ ಮೇಲೆ ಒಂದೇ ಒಂದು ರಾಸಾಯನಿಕವನ್ನು ಬಳಸೋದಿಲ್ಲ. ಹಾಗೆ ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೆಲವು ಅಲಂಕಾರಿಕ ವಸ್ತುಗಳಿಗೆ ಕಾಣಿಸ್ಲಿಕ್ಕೆ ಸಲುವಾಗಿ ಕೆಲವು ಅಲಂಕಾರಿಕ ವಸ್ತುಗಳನ್ನು ಅಂಟಿಸ್ತಾರೆ. ಆದರೆ ಅವುಗಳನ್ನು ಕೂಡ ವಿಸರ್ಜನೆ ಮಾಡುವಾಗ ಪ್ರತಿಯೊಂದನ್ನು ಕೂಡ ನೀರಿನಲ್ಲಿ ಬಿಡುವಂಥದ್ದು. ಅವುಗಳನ್ನು ಅಲಂಕಾರಿಕ ವಸ್ತುಗಳನ್ನು ತೆಗೆದು ನೀರಿನಲ್ಲಿ ಬಿಡ್ತಾರೆ. ಹೀಗೆ ಹಾಸನದಲ್ಲಿ ಸುಮಾರು 15 ವರ್ಷದಿಂದ ಈ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸೇರುವಂಥದ್ದು ಸ್ಮಿತಾ. ಜೊತೆಗೆ ವಿಸರ್ಜನೆಯೂ ಕೂಡ ಇವತ್ತಿನಿಂದ 5 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಎಲ್ಲ ಜನರು ಕೂಡ ಇಲ್ಲಿ ಬಂದು ಸೇರುವಂಥದ್ದು. ಒಟ್ಟಿಗೆ ಎಲ್ಲ ಹಾಸನ ನಗರದಲ್ಲಿ ಹಾಸನ ಹಿಂದೂ ಪಾಂಚಜನ್ಯ ಗಣಪತಿ ಅಂದರೆ ಒಂದು ವಿಶೇಷವಾದದ್ದು. ಹಾಗೆ ಸುಮಾರು ರಾತ್ರಿ 9-10 ಗಂಟೆವರೆಗೂ ಇವತ್ತಿನಿಂದ ಕಾರ್ಯಕ್ರಮ ಇರುತ್ತೆ. ದಿನೇ ದಿನೇ ಇದಕ್ಕೆ ಬರುವ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬಹುದಾಗಿದೆ ಸ್ಮಿತಾ. ಧನ್ಯವಾದ ಖುಷ್ವಂತ್ ಮಾಹಿತಿಗಾಗಿ.
ನೋಡಿ, ಕೋವಿಡ್ ಬಳಿಕ ಗಣೇಶೋತ್ಸವ ಸಂಭ್ರಮ ಇದೇ ಫಸ್ಟ್ ಅನ್ಸುತ್ತೆ ಇಷ್ಟು ಜೋರಾಗಿ ಆಗ್ತಾ ಇರೋದು. ಆದ್ದರಿಂದ ಎಲ್ಲರೂ ಕೂಡ ಚೇತರಿಸಿಕೊಂಡು ಧಾರವಾಡ ಜಿಲ್ಲೆಯಲ್ಲಿ ರಾಮಲಲ್ಲ ಮಾದರಿಯ ಗಣೇಶ ಮೂರ್ತಿಗಳೇ ಈ ಸಲ ಹೆಚ್ಚಾಗಿ ಕಂಡುಬರ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಮನೆ ಮನೆಗೂ ಕೂಡ ರಾಮಲಲ್ಲ ಮಾದರಿ ಮೂರ್ತಿಗಳನ್ನೇ ಮಾಡಿಸಿದ್ದಾರೆ. ಈ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ಸಂಪೂರ್ಣ ಪರಿಸರ ಸ್ನೇಹಿ ಗಣೇಶ ಉತ್ಸವ ನಡೀತಾ ಇದೆ. POP ಗಣೇಶ ಮೂರ್ತಿಗಳನ್ನು ಈಗಾಗಲೇ ನಿಷೇಧ ಆಗಿರೋದ್ರಿಂದ ಕಟ್ಟುನಿಟ್ಟಾಗಿ ಆ ನಿಷೇಧವನ್ನು ಪಾಲನೆ ಮಾಡ್ತಿದ್ದಾರೆ. ನೋಡೋಣ ಅಲ್ಲಿ ಹೇಗಿದೆ ವಿಶೇಷ ಅಂತ ಹೇಳಿ ಈ ವರದಿಯಲ್ಲಿ. ಕೋವಿಡ್ ನಂತರದ ವರ್ಷಗಳಲ್ಲಿ ಕರ್ನಾಟಕದ ಸೇರಿದಂತೆ ಯಾವುದೇ ಕಡೆಯಲ್ಲಿ ಕೂಡ ಗಣೇಶೋತ್ಸವದ ಸಂಭ್ರಮ ಅಷ್ಟೊಂದು ಚೇತರಿಸಿಕೊಂಡಿರಲಿಲ್ಲ. ಆದರೆ ಈಗ ಪುನಃ ಮತ್ತೆ ಗಣೇಶೋತ್ಸವ ಸಂಭ್ರಮ ಚೇತರಿಸಿಕೊಂಡು ಧಾರವಾಡದಲ್ಲಿ ಬೃಹತ್ ಗಣೇಶ ಮೂರ್ತಿಗಳಿಗೆ ಒಂದು ಬೇಡಿಕೆ ಬಂದಿದೆ. ನಾವೀಗೇನಂದ್ರೆ ಗಣೇಶ ಮೂರ್ತಿ ತಯಾರಕರ ಒಂದು ಕಲಾಧಾಮದಲ್ಲಿ ಇದ್ದೀವಿ, ಕೆಳಗೇರಿ ಕಲಾಧಾಮದಲ್ಲಿ. ನಾವಿಲ್ಲಿ ನೋಡಬಹುದಾಗಿದೆ ಗಣೇಶ ಮೂರ್ತಿಯ ಬೃಹತ್ ಮೂರ್ತಿಗಳಿಗೆ ಈ ಸಲ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಿದೆ. ಪ್ರಮುಖವಾಗಿ ಕೋವಿಡ್ ನಂತರ ಜನರು ಕೂಡ ಆರ್ಥಿಕವಾಗಿ ಚೇತರಿಸಿಕೊಂಡಿರಲಿಲ್ಲ. ಆದ್ರೆ ಎಲ್ಲ ಕಡೆ ಆರ್ಥಿಕವಾಗಿ ಚೇತರಿಸಿಕೊಂಡ ಬಳಿಕ ಈಗ ಗಣೇಶನಿಗೆ ಅತಿ ಹೆಚ್ಚಿನ ಮಹತ್ವ ಈಗ ಮತ್ತೆ ಬಂದಿದೆ. ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ಈ ಸಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಗಣೇಶ ಮೂರ್ತಿಗಳಿಗೆ ಸಾಕಷ್ಟು ನಿರ್ಬಂಧಗಳನ್ನು ಆರಂಭದಿಂದಲೂ ಹೇರಲಾಗಿತ್ತು. ಜಿಲ್ಲಾಡಳಿತದ ಕಠಿಣ ಕ್ರಮದಿಂದಾಗಿ ಏನಂತಂದ್ರೆ ಮಣ್ಣಿನ ಮೂರ್ತಿಗಳನ್ನು ಮಾಡುವಂತ ಪರಿಸರ ಸ್ನೇಹಿ ಕಲಾವಿದರಿಗೆ ಈ ಸಲ ಹೆಚ್ಚಿನ ಪ್ರೋತ್ಸಾಹ ಕೂಡ ಸಿಕ್ಕಿದೆ. ಇದರಿಂದಾಗಿ ಏನಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಈ ಸಲ ಏನಂದ್ರೆ ಮಣ್ಣಿನ ಮೂರ್ತಿಯ ಪರಿಸರ ಗಣೇಶ ಮೂರ್ತಿಗಳ ಸಂಭ್ರಮ ಜೋರಾಗಿರುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಈ ವರ್ಷ ರಾಮ ಮಂದಿರ ಉದ್ಘಾಟನೆ ಆಗಿರುವ ಹಿನ್ನೆಲೆ ಅಂತಂದ್ರೆ ಬಾಲರಾಮನ ಮೂರ್ತಿಯ ಪ್ರತಿಮೆ ಏನು ಮಾದರಿಯ ಗಣೇಶ ಮೂರ್ತಿಗಳಿಗೆ ಹೆಚ್ಚಿನ ಬೇಡಿಕೆ ಇರ್ತಾ ಇದೆ. ಪ್ರತಿ ರಾಮಲಲ್ಲ ಮೂರ್ತಿಯ ಮಾದರಿಯ ಗಣೇಶ ಮೂರ್ತಿಗೆ ಹೆಚ್ಚಿನ ಬೇಡಿಕೆ ಬಂದಿದ್ದು ಧಾರವಾಡ ಜಿಲ್ಲೆಯಲ್ಲಿ ಏನಂದ್ರೆ ಈ ಸಲವೂ ಕೂಡ ಏನಂದ್ರೆ ಗಣೇಶೋತ್ಸವ ಸಂಭ್ರಮ ಜೋರಾಗಿದ್ದು ಮತ್ತೆ ಏನಂದ್ರೆ ಗಣೇಶೋತ್ಸವ ಸಂಭ್ರಮ ಮೊದಲಿನ ದಿನಗಳಿಗೆ ಮತ್ತೆ ಮರಳಿ ಬಂದಿದೆ ಅಂತಾನೆ ಹೇಳಬಹುದಾಗಿದೆ. DB ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.